ಸಮಾಜ ರಕ್ಷಣಾ ಸೇನೆಯ ನೂತನ ರಾಜ್ಯ ಉಪಾಧ್ಯಕ್ಷರಾಗಿ ಶರತ್ ಕುಮಾರ್ ಅವರನ್ನು ನೇಮಕ ಮಾಡಲಾಯಿತು. ಗುರುವಾರ ಮೈಸೂರಿನ ಸಮಾಜ ರಕ್ಷಣಾ ಸೇನೆಯ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಶರತ್ ಕುಮಾರ್ ಅವರನ್ನು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಹನುಮಂತರಾಜು ಅವರು ನೇಮಕ ಮಾಡಿದರು. ಈ ಸಂದರ್ಭದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಶರತ್ ಕುಮಾರ್ ಅವರನ್ನು ಸಂಘಟನೆಗೆ ಆಹ್ವಾನಿಸಲಾಯಿತು. ಬಳಿಕ ರಾಜ್ಯಾಧ್ಯಕ್ಷರಾದ ಹನುಮಂತರಾಜು ಸೇರಿದಂತೆ ಸಂಘಟನೆಯ ಇತರ ಪದಾಧಿಕಾರಿಗಳು ಶರತ್ ಕುಮಾರ್ ಅವರಿಗೆ ಶಾಲು ಹಾಕಿ ಮೈಸೂರು ಪೇಟ ತೊಡಿಸಿ ಭರ್ಜರಿ ಹೂವಿನ ಹಾರ ಹಾಕುವ ಮೂಲಕ ಸಂಘಟನೆಗೆ ಗೌರವಯುತವಾಗಿ ಬರಮಾಡಿಕೊ ತೋರಿಸಿ ಹಂಗೆ ಎಲ್ಲರೂ ಕೊಟ್ಟದೆಲ್ಲ ತಿನ್ಬೇಕಲ್ಲ. ಹೆಂಗದ್ದು ನೀವು ಹೋಗಿ ಹೆಂಗ ಆಡ್ತಾ ಇದ್ದ ಬನ್ನಿ ಚೇತು ಆಯ್ತಾ ಅಲ್ಲೆಲ್ಲ ಚೇರ್ಗಳು ಇದ್ಬಿಡಿ ನಿಂತ್ಕೋಗಿ ಈ ಕಡೆ ಮೇಡಮ್ ಅವರೇ ತಪ್ಪಾಗಿ ಅದಷ್ಟು ಪಕ್ಕಕ್ಕೆ ಬನ್ನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಬಹಳ ಸಂತೋಷವಾದ ದಿನ. ನಮ್ಮ ಸಂಘಟನೆಗೆ ಪ್ರಾರಂಭಕ್ಕಿಂತ ಮುಂಚೆದು ನಾವು ಆತ್ಮೀಯ ಸ್ನೇಹಿತರು, ಒಳ್ಳೆಯ ಒಡನಾಟ ಇತ್ತು. ಕಾರಣಾಂತರದವರು ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ಸಂಘಟನೆ ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು. ನಾನು ವೈಯಕ್ತಿಕವಾಗಿ ನಾನೇ ಅವ್ರನ್ನ ಖುದ್ದಾಗಿ ಆಹ್ವಾನ ಮಾಡಿದ್ದೀನಿ. ಜೊತೆಗೆ ಈ ಸಂಘಟನೆಗೆ ನಮ್ಮ ಸಿದ್ಲಿಂಪುರ KR ಮಿಲ್ಸ್ ಶರತ್ ಕುಮಾರ್ ಅವರು ಅದು ಅವಶ್ಯಕತೆ ತುಂಬ ಅನಿವಾರ್ಯತೆ ಇದೆ ಅಂತ ನನಗೆ ಅರಿವಾಗಿದೆ. ಎರಡನೇದು, ಯಾವುದೇ ಒಂದು ಸಂಘಟನೆ ನಾವು ಬೆಳೆಸಬೇಕು ಅಂದರೆ ಎಲ್ಲರೂ ಒಂದು ವಿಶ್ವಾಸ ತಗೋಬೇಕು. ಅದು ಈ ಸಂಘಟನೆ ನಡೀತಾ ಇದೆ, ಮುಂದಕ್ಕೂ ನಡೀತದೆ. ಇವತ್ತು ಏನು ಈ ಹೋರಾಟಗಳಿದ್ದಾವೆ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮವಾದ ಹೋರಾಟಗಳು ಮಾಡ್ತೀವಿ. ಸಾರ್ವಜನಿಕರ ಅಹವಾಲುಗಳನ್ನ ಸರ್ಕಾರ ಮಾಡಬೇಕಾದ ಕೆಲಸ ಸಂಘಟನೆಯಿಂದ ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಅಧಿಕಾರಿಗಳು ಸಾರ್ವಜನಿಕರ ಮನೆ ಬಾಗಿಲಿಗೆ ಎಲ್ಲ ಸವಲತ್ತು ಒದಗಿಸ್ತೀನಿ ಅಂತಾರೆ. ಆದರೆ ಯಾವ ತಾಲೂಕು ಕಚೇರಿ ಆಗಲಿ, ನಾಡು ಕಚೇರಿ ಆಗಲಿ, ಕಾರ್ಪೊರೇಷನ್ DCMSಗೆ ಜನ ಕ್ಯೂನಲ್ಲಿ ನಿಂತಿರ್ತಾರೆ. ನಿಜಕ್ಕೂ ಒಂದು ಶೋಚನೀಯ ಸ್ಥಿತಿ. ಇವತ್ತು ಸಂಘಟನೆಗೆ ನಮ್ಮ ಉಪಾಧ್ಯಕ್ಷರು ಬಂದಿರೋದ್ರಿಂದ ಶರತ್ ಕುಮಾರ್ ಅವರು ಒಂದು ಹೆಚ್ಚಿನ ಒಂದು ಆನೆ ಬಲ ಬಂದಂತಾಗಿದೆ. ಮುಂದಿನ ದಿನಗಳಲ್ಲಿ ಭಾರಿ ಹೋರಾಟಗಳು ಮತ್ತು ನ್ಯಾಯಪರ ಹೋರಾಟಗಳಿಗೆ ನಾವೆಲ್ಲರೇ ಸದಾ ಬೆಂಬಲವಾಗಿರ್ತೀವಿ. ಮಹೇಶ್ ಗೌಡರು ಆಟೋ ಚಾಲಕದ ಮುಂದಿನ ದಿನಗಳಲ್ಲಿ ನೇಮಕ ಮಾಡ್ತಾ ಇದ್ದೀವಿ. ಅವರು ಬಂದಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ. ನಮ್ಮ ಚೇತು ಅವರು ಅಧ್ಯಕ್ಷರಾಗಿದ್ದಾರೆ, ನಮ್ಮ ಸೆಕ್ರೆಟರಿ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿ ಲಲಿತ್ ಅವರು, ಗೌರವಾಧ್ಯಕ್ಷ ನಾಗರಾಜು, ನಮ್ಮ ನಗರಾಧ್ಯಕ್ಷರಾದಂಥ ಕರಿಗೌಡರಿದ್ದಾರೆ, FA ನಮ್ಮ ಕುಮಾರ್ ಇದ್ದಾರೆ, ಇವರ ಹೆಸರು ಜಯಶಂಕರ್ ಇದ್ದಾರೆ, ಮತ್ತು ರಾಜೇಶು. ಇವತ್ತು ನಾವು ಸಡನ್ಲಿ ಮಾಡಲಾಗಿ ಎಲ್ಲರೂ ಹೇಳ್ಕೊಟ್ರೆ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ವಿ ಬನ್ನಿ ಅಂತ ನಮ್ಮ ಗ್ರೂಪಲ್ಲಿ. ಒಂದು ಕಾರಣದ ಕೆಲವರು ಬಂದು ನೆನ್ನೆ ಬಂದು ವಿಶ್ ಮಾಡಿದ್ದಾರೆ. ಇವತ್ತು ಸಂಘಟನೆಗೆ ಇವರಿಂದ ಎಲ್ಲ ರೀತಿ ಒಳ್ಳೆ ಕೆಲಸ ಕಾರ್ಯಗಳಾಗಲಿ, ಜೊತೆಗೆ ಮುಂದಿನ ಹೋರಾಟಗಳು ಭಾಳ ಅದ್ಭುತವಾಗಿರ್ತವೆ. ನ್ಯಾಯದ ಪರ ಈ ಸಂಘಟನೆ ಯಾವತ್ತೂ ಇರ್ತದೆ. ಹನುಮಂತರಾಜು ಸಮಾಜ ರಕ್ಷಣಾ ಸೇನೆ ಅಲ್ಲ, ನಮ್ಮೆಲ್ಲರ ಸಮಾಜ ರಕ್ಷಣಾ ಸೇನೆ. ನಮ್ಮ ಸೆಕ್ರೆಟರಿ ಅವರು ಅಷ್ಟೇ ಭಾಳ ಉತ್ತಮವಾಗಿ ಕೆಲಸ ಮಾಡ್ತಾರೆ, ಒಳ್ಳೆ ದಿಟ್ಟ ನಿರ್ಧಾರ ತಗೋತಾರೆ. ಒಂದು ಹೋರಾಟಗಾರ್ತಿ, ಧೈರ್ಯವಂತೆ ನಾವೆಲ್ಲ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಆಗುವವುಗಳು ಈ ನಾಡು, ನುಡಿ, ಸಂಸ್ಕೃತಿ, ಭಾಷೆಗೆ ತೊಂದರೆ ಆದರೆ ನಾವು ಆ ಜಾಗದಲ್ಲಿ ಯಾವುದೇ ರೀತಿ ಹಿಂದೆ ಚಾಚುವಂಥ ಪ್ರಶ್ನೆನೇ ಇರಲ್ಲ. ಆ ಹೋರಾಟಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಹೇಳ್ತಾ ಇವ್ರಿಗೆ ಇವತ್ತು ನಾವು ಸ್ವಾಗತ ಪಡಿಸ್ತಾ ಇದ್ದೀನಿ. ನಮ್ಮ ಸಂಘಟನೆಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಶರತ್ ಕುಮಾರ್ ಅಂತೇಳಿ ಸಮಾಜ ರಕ್ಷಣಾ ಸೇನೆಯ ರಾಜ್ಯ ಉಪಾಧ್ಯಕ್ಷ ಮಾತಾಡ್ತಾ ಇರೋದು. ವಿಚಾರ ಏನಪ್ಪ ಅಂದರೆ, ಈ ಸಂಘಟನೆ ನಾನು ಮೊದಲೇ ಕೆಲಸ ಮಾಡಿದ್ದೀನಿ. ಹಂಗಾಗಿ ಮಧ್ಯದಲ್ಲಿ ನನ್ನ ಒಂದು ವೈಯಕ್ತಿಕವಾಗಿ ಯಾವುದೋ ಒಂದು ಕೆಲಸ ಕಾರ್ಯಗಳಿಂದ ನಾನು ಇದಕ್ಕೆ ಲೀವ್ ಕೊಟ್ಟಿದ್ದೆ. ಈಗ ಮತ್ತೆ ನಾನು ಸೇರ್ಪಡೆ ಆಗೋಕ್ಕೆ ನಮ್ಮ ಹನುಮಂತರಾಜು ಸಮಾಜ ರಕ್ಷಣಾ ಸೇನೆಯ ಅಧ್ಯಕ್ಷರಾದಂಥ ಹನುಮಂತರಾಜವರು ನಮಗೆ ಒಂದು ಕರೆ ಮಾಡಿ, ಮುಗಿಲಿಲ್ವಾಣ ಇನ್ನೂ ನಿಮ್ಮದು ಸಮಸ್ಯೆ ಏನಿದೆ ಬಗೆಹರಿಸ್ಕೊಂಡು ದಯವಿಟ್ಟು ಬೇಗ ಬನ್ನಿ ಅಂತ ಹೇಳಿದ್ರು. ನಮ್ದು ಏನಾಯ್ತು, ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಮುಗಿಸಿ ನಾನು ಮತ್ತೆ ರೀಸೈನ್ ಆಯ್ತಾ ಇದ್ದೀನಿ.
ಏನು ಇಲ್ಲಿ ತನಕ ನಾವು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗಿದ್ವಿ, ಇನ್ನು ಮುಂದಕ್ಕೂ ಮಾಡ್ಕೊಂಡಿದ್ದೀವಿ. ಇದು ಒಬ್ಬೊಬ್ರದೇ ಸಂಘಟನೆ ಅಲ್ಲ, ಇದು ಎಲ್ಲರೂ ಸೇರಿದ್ರೆ ಸಂಘಟನೆ ಇದು. ಹಂಗಾಗಿ ಇವತ್ತು ನಾವೊಂದು ಸಮಾಜ ರಕ್ಷಣೆ ಸೇನೆನ ಒಂದು ಛಾಪನ್ನು ನಾವೇನು ಮೂಡಿಸಿದ್ದೀವಿ ಜನ ಮನಸ್ಸಲ್ಲಿ, ಅಧಿಕಾರಿಗಳಲ್ಲಿ, ಇದನ್ನು ನಾವು ಮುಂದಕ್ಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಇದನ್ನು ಒಂದು ಒಳ್ಳೆ ಇದಕ್ಕೆ ತಗೊಂಡೋಗೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಒಳ್ಳೆಯದಾಗಲಿ ಅಂತ ನಾನು ಕೇಳ್ತೀನಿ.